ಲಲಿತವ ಏನೇ ಹೇಳ್ಬೇಕಂತ ಅಂದಿಲ್ಲವ. ಏನು ವಿಷಯ ರೀ ಹತ್ತಾರ ಅಲ್ಲಿ ಒಳಗಡೆ ಮಾತಾಡೋದು ಬೇಡ ಹೊರಗಡೆ ನಡೀರಿ ಅಂತ ಅಂದ್ರಲ್ಲ, ಏನ್ರಿ ಅಂಥದ್ದು ವಿಷಯ? ಅಳಿಯಂದ್ರ ಸದ್ಯಕ್ಕೆ ಈಗ ನಾವು ಮಾತಾಡ್ತೀವಲ್ಲ ಆ ವಿಷಯ ನಮ್ಮ 5 ಜನದ ಮಧ್ಯೆ ಅಷ್ಟೇ ಇರಲಿ ರೀ. ಸದ್ಯಕ್ಕೆ ಮನ್ಯಾಗ ಯಾರಿಗೂ ಗೊತ್ತಾಗೋದು ಬೇಡ. ಯಾಕಂದ್ರೆ ಸುಮ್ಮನೆ ತೊಂದರೆ ಆಗುತ್ತೆ ಏನಂತ ನಮಗೆ ಅನ್ಸಾಕೊಂತೈತಿ. ಅದಕ್ಕೆ ನಿಮ್ಮೊಬ್ಬರಿಗೆ ಇಲ್ಲಿ ಹೊರಗಡೆ ಕರೆದು ಹೇಳಾಕೊಂತೈತಿ. ಹೌದಾ ರೀ ಅಪ್ಪಾರ, ಸರಿ ಏನಂತ ಹೇಳ್ರಿ. ಅದು ಮಾವರ ಕೃಷ್ಣಗ ಹುಡುಗಿ ಹುಡ್ಕಾಕೊಂತಿದ್ವಲ್ಲ, ಹುಡುಗಿ ಸಿಕ್ಕಿಲ್ರಿ. ಈಗ ಕೃಷ್ಣಗೂ ಆ ಹುಡುಗಿ ಇಷ್ಟ ಆದ್ಲು, ಹಂಗೆ ಆ ಹುಡುಗಿಗೂ ಕೃಷ್ಣ ಇಷ್ಟ ಆಗ ಇಬ್ಬರು ಒಪ್ಕೊಂಡಾರ. ಹುಡುಗಿ ಮನ್ಯಾಗೂ ಎಲ್ಲರೂ ಒಪ್ಕೊಂಡಾರಿ ಮಾವರ, ಏನೂ ತೊಂದರೆ ಇಲ್ಲ. ಇವಾಗ ನಮಗೂ ಎಲ್ಲರಿಗೂ ಇಷ್ಟ ಆಗೈತಿ, ನಿಮಗೂ ಕೇಳೋಣ ಅಂತ ಕರೆದ್ವಿ ರೀ ಮಾವರ. ಕೃಷ್ಣ ಹೌದಾ ರೀ? ಬಾ ಬಾ ಬಾ, ಅಂತೂ ನಮ್ಮ ಕೃಷ್ಣಗ ಒಂದು ಹುಡುಗಿ ಸಿಕ್ಲಲ್ಲ, ಅಷ್ಟ ಸಾಕಪ್ಪ. ಏನು ಕೃಷ್ಣ, ನಿಂಗೆ ಇಷ್ಟ ಆಗೈತಿಲ್ಲ ಹುಡುಗಿ? ಹ್ಞೂ ಯಪ್ಪ, ಇಷ್ಟ ಆಗಾರ. ಲಲಿತವ್ವ, ಅಂತೂ ನನ್ನ ಮಗಗೆ ಒಂದು ಒಳ್ಳೆ ಹುಡುಗಿನ ಹುಡುಕಿದೆಯಲ್ಲ, ಅಷ್ಟ ಸಾಕಪ್ಪ. ನನಗಂತೂ ದೊಡ್ಡ ಚಿಂತೆ ಬಗ್ಗೆ ಇರುತ್ತೆ ನೋಡು. ಇಷ್ಟು ದಿನ ಆದ್ರೂ ಅದ ಚಿಂತೆ ಇತ್ತು. ಅಯ್ಯೋ ನಮ್ಮ ಕೃಷ್ಣಾಗ ಹುಡುಗಿ ಸಿಗವಳ್ಳಲ್ಲ, ನಮ್ಮ ಕೃಷ್ಣಾಗ ಹುಡುಗಿ ಸಿಗವಳ್ಳಲ್ಲ ಅಂತಂದು. ಯಪ್ಪ, ಯಾರು ಹೇಳವ ಅದು ಹುಡುಗಿ? ಅದು ಮಾವರ ನನ್ನ ಗೆಳತಿ ಸವಿತಾ ರೀ. ಹೌದಾ? ಬಾ 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 ಬಾ, ಆ ಹುಡುಗಿನೂ ಚಲೋ ಐತಿ. ನಾವು ಮುಂಚೆಯಿಂದಾನು ನೋಡ್ಕೊತ ಬಂದೀವಿ ನಮ್ಮೂರನ್ನ ಹುಡುಗಿನ. ಅದು ಅಲ್ದ ನಿನ್ನ ಗೆಳತಿ ಬೇರೆ ಚಲೋ ಐತವ. ಚಲೋ ಅದ, ಚಲೋ ಹುಡುಗಿನ ಹುಡುಕಿ ಬಿಡು ನಮ್ಮ ಕೃಷ್ಣಗ. ಹ್ಞೂ ರೀ ಹೇಳಿ ಅಂದ್ರೆ ಇವಾಗ ಅವರಿಬ್ಬರು ಒಪ್ಕೊಂಡಾರ. ಇವಾಗ ಮನ್ಯಾಗ ಮಾತಾಡಿದ್ರ ಮತ್ತು ಏನಂತಾರ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಮಾತಾಡ್ಬೇಕು ಮನ್ಯಾಗ. ಅದಕ್ಕೆ ನಿಮ್ಮ ಹತ್ರ ಮುಂಚೆ ಒಂದ್ಸಲ ಮಾತಾಡಿ ಆಮೇಲೆ ಮನ್ಯಾಗ ಎಲ್ರ ಮುಂದೆ ಹೇಳಿದ್ರ ಆತಂತಂದು ನಿಮಗೆ ಕರೆದಿ ನೋಡ್ರಿ ಅಳಿ ಅಂದ್ರೆ. ಹ್ಞೂ ರೀ ಮಾವರ, ಅತ್ತಿಯರು ಒಪ್ಕೋತಾರೋ ಏನಿಲ್ಲೋ ಗೊತ್ತಿಲ್ಲ. ನಿಮಗೆ ಈಗ ನಿಮ್ಮ ಅಭಿಪ್ರಾಯ ಕೇಳಿ ಮನ್ಯಾಗ ಹೇಳ್ಬೇಕು ನೋಡ್ರಿ. ನೋಡವ ಲಲಿತಾ, ಕೃಷ್ಣ ಹುಡುಗಿ ಇಷ್ಟ ಆಗಲ್ಲ, ಆ ಹುಡುಗಿಗೂ ಕೃಷ್ಣ ಇಷ್ಟ ಆಗ ಅಂದಮೇಲೆ ನಮಗೂ ಎಲ್ರಿಗೂ ಇಷ್ಟ ಆಗೈತಿ ಆ ಹುಡುಗಿ. ಆ ಸಂಬಂಧ ಮನ್ಯಾಗ ಯಾರು ಒಪ್ಕೊಲಿ ಬಿಡ್ಲಿ, ಈ ಮದ್ವಿ ಈ ವಾರದಾಗ ಮಾಡಿ ಮುಗಿಸ್ಬಿಡೋಣ. ಏನಂತೀರಿ? ಹ್ಞೂ ರೀ ಹೇಳಿ ಅಂದ್ರೆ ನಮ್ದಿಗೂ ಅದ ಅನ್ಸಕೊಂತೈತಿ. ಇವಾಗ ಧಾಮ್ ಧೂಮಾಗಿ ಮದುವೆ ಮಾಡೋಣ ಅಂದ್ರೆ ಕೃಷ್ಣಗೂ ಇಷ್ಟ ಇಲ್ಲ. ಆಮೇಲೆ ಅವು ಹುಡುಗಿ ಮನೆ ಕಡೆಯಲ್ಲವರು ಅವರು ಸಿಂಪಲ್ ಆಗಿನ ಮದುವೆ ಮಾಡಿಬಿಡೋಣ ಅಂತ ಅಂದಾರ. ಇನ್ನು ನಾವು ಯಾರೂ ಮಾತಾಡಿಲ್ಲ, ಲಲಿತಾ ಒಬ್ಬಕ್ಕೆ ಮಾತಾಡಿರೋದು. ಇವಾಗ ನೀವು ಹ್ಞೂ ಅಂದ್ರೆ ಅವ್ರ ಮನೆಯವ್ರ ಜೊತೆ ಒಂದು ಸಲ ಮಾತಾಡೋಣ ಅಂತ. ಇವರಿಗೂ ಸುಮ್ಮನೆ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಹೋಗಿ ತಾಳಿ ಕಟ್ಕೊಂಬರೋದೇ ಇಷ್ಟ ಅಂತ ಅಂದಾರಿ ಮಾವರ. ಅದಕ್ಕೆ ಇವಾಗ ಹಂಗೆ ಮಾಡೋಣ ಅಂತ ಅಂದ್ಕೊಂಡಿವಿ. ನೀವೇನಂತೀರಿ? ಹ್ಞೂನವ್ವ, ನೀನು ಹೇಳೋದು ಬರಬ್ಬರಿನೇ ಐತಿ. ಹಂಗೆ ಮಾಡಿದ್ರೆ ಆಗ್ತವು. ಸರಿ, ಹಂಗಾರೆ ಮನ್ಯಾಗ ಮಾತಾಡೋಣ ಬರ್ರಿ. ಮನ್ಯಾಗ ಯಾರು ಏನಂದ್ರು ಅಷ್ಟೇ ಬಿಟ್ಟರು ಅಷ್ಟೇ, ಕೃಷ್ಣನ ಮದ್ವಿ ಆ ಹುಡುಗಿ ಜೊತೆನ ಮಾಡೋದು. ಆದ್ರೆ ಒಂದು ಸಮಸ್ಯೆ ಐತ್ರಿ ಮಾವರ. ಸಮಸ್ಯೆನಾ? ಏನವ ಅದು? ಅದು ಸವಿತಾಗ ಅವ್ರ ಮನ್ಯಾಗ ಎಲ್ರಿಗೂ ಒಪ್ಪಿಗೆ ಐತಿ. ಆದ್ರೆ ಸವಿತಾನರ ಸೋದರ ಮಾವ ಅದಾರಲ್ಲ, ಅವನಿಗೆ ಸವಿತನ್ನ ಮಾಡ್ಕೋಬೇಕಂತ ಆಸೆ ಐತಿ. ಆದ್ರೆ ಸವಿತಾಗಾಗಲಿ ಸವಿತಾನವ್ರ ಮನ್ಯಾಗಾಗಲಿ ಯಾರಿಗೂ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವ್ರ ಮಾವ ಮದ್ವೆ ನಿಂದ್ರಿಸಾಕ ಏನು ಬೇಕಾದರೂ ಹೇಳ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅದಕ್ಕೋಸ್ಕರ ಆದಷ್ಟು ಬೇಗ ಸವಿತಂದು ಮತ್ತು ಕೃಷ್ಣಂದು ಮದುವೆ ಮಾಡಿ ಮುಗಿಸ್ಬಿಡೋಣ. ಸುಮ್ಮನೆ ಎಲ್ಲರಿಗೂ ಹೇಳಿ ಸುದ್ದಿ ಮತ್ತು ಅವ್ರ ಮಾವಾಗ ಗೊತ್ತಾಗಿ ಮತ್ತು ಏನಾರ ಅನಾಹುತ ಮಾಡೋಕ್ಕಿಂತ ಮುಂಚೆ ಮನೆಯನಾರ ಸೇರಿ ಲಘುನ ಮದುವೆ ಮಾಡಿಬಿಟ್ರೆ ಚಲೋ ಅನಿಸ್ತೈತಿ. ಅತ್ತಿಮ್ಮ, ಏನು ಹೇಳಾಕುಂತೀರಿ ನೀವು? ಹ್ಞೂ ಕೃಷ್ಣ, ಇದು ನಿಜ. ಆದ್ರೆ ಸವಿತವ ಹೆಂಗದ ಅನ್ನೋದು ನಿನಗೂ ಗೊತ್ತೈತಿ. ಆಮೇಲೆ ಅವ್ರ ಸೋದ್ರ ಮಾವ ಸರಿ ಇಲ್ಲ, ಅದಕ್ಕೋಸ್ಕರ ಇವ್ರ ಮನ್ಯಾಗೂ ಯಾರಿಗೂ ಕೊಡೋಕೆ ಇಷ್ಟ ಇಲ್ಲ. ಅವನು ನಿನ್ನ ಮುಂದೆ ಬಂದು ಸವಿತನ ಬಗ್ಗೆ ಏನಾದರೂ ಕೆಟ್ಟದಾಗ ಮಾತಾಡ್ಬೋದು, ಈ ಮದ್ವೆ ನಿಂದ್ರಸಕ್ಕೆ ಏನು ಬೇಕಾದರೂ ಪ್ರಯತ್ನ ಪಡ್ಬೋದು. ಆದ್ರೆ ನೀನು ಅವನ ಮಾತನ್ನೆಲ್ಲ ನಂಬಕ್ಕೆ ಹೋಗ್ಬೇಡ. ಹ್ಞೂ ಕೃಷ್ಣ, ದಯವಿಟ್ಟು ನಿನಗೆ ಫೋನ್ ಹಚ್ಬೋದು, ಮದುವೆ ಆದಮೇಲಾದರೂ ಹಚ್ಬೋದು, ಇಲ್ಲ ಮದುವೆಗಿಂತ ಮುಂಚೆನಾದರೂ ಹಚ್ಬೋದು. ದಯವಿಟ್ಟು ನೀನು ಕೈ ಮುಗಿತೀನಿ. ಅವನು ಏನು ಹೇಳಿದ್ರು ಅವನ ಮಾತು ನಂಬಕ್ಕೆ ಹೋಗಬೇಡ. ಸವಿತವ್ವ ಭಾಳ ಒಳ್ಳೆ ಹುಡುಗಿ ಅದಾಳ. ಅಕ್ಕಿ ಹೆಂಗದ ಅನ್ನೋದು ನನಗಂತೂ ನಾನು ಮುಂಚೆ ಹುಟ್ಟಿದಾಗಿಂದನೂ ಅಕ್ಕಿ ಜೊತೆನೇ ಅದೀನಿ. ನನಗೆ ಅವಳು ಏನು ಎತ್ತ ಅನ್ನೋದು ಗೊತ್ತೈತಿ. ದಯವಿಟ್ಟು ಯಾರ್ಯಾರೋ ಹೇಳಿದ ಮಾತನ್ನು ಮಾತ್ರ ಕಿವಿಗೆ ಹಾಕೋಬೇಡಪ್ಪ ಕೃಷ್ಣ. ಅಯ್ಯೋ ಅತ್ತಿಯಮ್ಮ, ನೀವು ಇಷ್ಟೆಲ್ಲ ಬೇಡ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ನನಗೆ ನಂಬಿಕೆ ಐತಿ, ನಿಮ್ಮ ಮೇಲೆ ನಂಬಿಕೆ ಐತಿ, ನಿಮ್ಮ ಗೆಳತಿ ಮೇಲೆ ನಂಬಿಕೆ ಐತಿ. ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ಯಾರು ಏನೇ ಅಂದ್ರೂ ನಾನು ಮಾತ್ರ ಸವಿತನ ಕೈ ಬಿಡೋದಿಲ್ಲ. ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಅನುಮಾನವೂ ಪಡೋದಿಲ್ಲ ನಾನು. ಇದು ಕೃಷ್ಣ, ಇದು ನಾಳೆ ಮದುವೆ ಆದಮೇಲೆ ಯಾರು ಏನಂದ್ರೂ ಪರವಾಗಿಲ್ಲ, ನಿನ್ನ ಹೆಂಡತಿ ಸಪೋರ್ಟಿಗೆ ನಿಂತ್ಕೊಂಡೆ ಅಂದ್ರೆ ಅಕ್ಕಿಗೆ 100 ಆನೆ ಬಲ ಬಂದಂಗೆ ಆಕೈತಿ. ಬೇರೆ ಯಾರು ಏನಂದ್ರೂ ತಲೆ ಕೆಡ್ಸ್ಕೊಳಲ್ಲ ಅಕ್ಕಿ. ಯಾಕಂದ್ರೆ ನೀನು ಅಕ್ಕಿ ಜೊತೆ ಇರ್ತೀಯಲ್ಲ, ಆ ಧೈರ್ಯ ಇರ್ತೈತಿ. ಯಾವತ್ತು ಕೊನೆವರೆಗೂ ನೀನು ಮತ್ತು ಸವಿತಾ ಹಿಂಗೆ ಖುಷಿ ಖುಷಿಯಾಗಿ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಕೊಂಡಿರಿ. ಸರಿ ಬೇಯಮ್ಮ.
ಅವರ ಪರಿಸ್ಥಿತಿ ಇವಾಗ ಹಿಂಗೈತಿ. ಇವಾಗ ಮನ್ಯಾಗ ಎಲ್ರಿಗೂ ವಿಷಯ ಗೊತ್ತಾದ್ರೆ ಅವರು ಹೊರಗಡೆ ಯಾರ ಮುಂದಾದರೂ ಹೇಳಿದ್ರೆ ಮತ್ತೆ ಸುಮ್ಮನೆ ಅವ್ರ ಮಾವಗೆ ಗೊತ್ತಾಗಿ ಮತ್ತೆ ಏನಾದರೂ ಸಮಸ್ಯೆ ಆಗುತ್ತೋ ಏನು ಅಂತ ಸ್ವಲ್ಪ ಭಯ ಐತ್ರಿ ಮಾವರ ನಮ್ಗೆ. ಅದಕ್ಕೋಸ್ಕರ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೀನು ಹೇಳೋದು ಬರೋಬ್ಬರಿನೇ ಇದ್ದವ. ಸರಿತು, ಹಂಗಂದ್ರೆ ಒಂದು ಕೆಲಸ ಮಾಡಿರಿ ಅತ್ಯಾರ, ನೀವು ಮತ್ತು ಲಲಿತವ್ವ ಇಬ್ಬರು ಅವ್ರ ಮನೆಗೆ ಹೋಗಿ ಮದುವೆ ವಿಷಯ ಏನೇನೈತಿ ಯಾವಾಗ ಮಾಡೋದು ಏನು ಅಂತ ಮಾತಾಡ್ಕೊಂಡು ಬರ್ರಿ. ಈಗ ಯಾಕಂದ್ರೆ ನಾವು ಅಷ್ಟರು ಹೋದ್ವಿ ಅಂತ ತಿಳ್ಕೊರಿ, ಈಗ ಹುಡುಗಿ ನೋಡಕ್ಕೆ ಹೋದ್ವಿ ಅಂತ ತಿಳ್ಕೊರಿ, ಸುದ್ದಿ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗ್ಬಿಡ್ತೈತಿ ಊರಂದಮೇಲೆ. ಆಮೇಲೆ ಆ ಸುದ್ದಿ ಅಲ್ಲಿಗೆ ಅವ್ನ ಸೋದರ ಮಾವಗೂ ಗೊತ್ತಾದರೂ ಆಗ್ಬೋದು. ಅದಕ್ಕೋಸ್ಕರ ಏನು ಮಾಡೋಣ, ಈಗ ಹೆಂಗೋ ಕೃಷ್ಣ ಅಂತ ಹುಡುಗಿನ ನೋಡೋಣ, ಹುಡುಗಿನೂ ಕೃಷ್ಣನ ನೋಡೋಣ. ಅದಕ್ಕೆ ನೀವಿಬ್ಬರ ಹೋಗಿ ಮದುವೆ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಬಂದುಬಿಡ್ರಿ. ಯಾವಾಗಂತ ಮದುವೆ ಗೊತ್ತಾದ್ಮೇಲೆ ನಾಳೆ ಮದುವೆ ಅಂದ್ರೆ ಇವತ್ತಿನಂತಂಗೆ ಮನ್ಯಾಗ ಹೇಳಂದ್ರೆ ಅಂತ ಹೇಳಿ ರಾತ್ರಿ ಹೇಳಿ ಮುಂಜಾನೆ ಸೀದಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ಕೊಂಡು ಕರ್ಕೊಂಡು ಬಂದುಬಿಡನ್ರಿ. ಯಾಕಂದ್ರೆ ಮದುವೆ ಆಗೋವರೆಗೂ ನಾವು ಆದಷ್ಟು ಎಷ್ಟು ಎಚ್ಚರಿಕೆಯಿಂದ ಇರ್ತೀವಿ ಅಷ್ಟು ನಮ್ಗೆ ಒಳ್ಳೇದು. ಇಲ್ಲಿ ಒಂದು ಹುಡುಗಿ ಜೀವನದ ಪ್ರಶ್ನೆ ಐತಿ, ಇಲ್ಲಿ ಯಾವುದೇ ರೀತಿಯಾದಂಥ ರಿಸ್ಕ್ ತೊಗೊಳೋದು ಬೇಡ. ನಾವು ಆದಷ್ಟು ಸಮಾಧಾನದಿಂದ ನಾವು ಹೆಂಗೋ ನಾವು ಹೋಗಿ ಮದುವೆ ಮಾಡ್ಕೊಂಬರೋದ. ಇವಾಗ ಸುದ್ದಿ ಯಾರಿಗೆ ಗೊತ್ತಾದ್ರೇನೆ ಇದು ಮಾಡಿದ್ರೇನು, ಯಾರಿಗೂ ಗೊತ್ತು ಮಾಡೋಂಥ ಅವಶ್ಯಕತೆನೇ ಇಲ್ಲ. ಇಲ್ಲಿ ಮದುವೆ ಆದಮೇಲೆ ಅವ್ನು ಏನು ಬಂದು ಕಿತ್ತಾಕಿದ್ರು ಯಾರು ಏನು ಮಾಡೋಕ್ಕಾಗಲ್ಲ ಅವನು ಯಾರಿಗೂ ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ನನಗಂತೂ ಇದೇ ಸರಿ ಅನ್ನಿಸ್ತೈತಿ ರೀ ಅತ್ತೀರ, ನೀವೇನಂತೀರಿ? ನೀನು ಹೇಳೋದು ಬರೋಬ್ಬರಿ ಐತಪ್ಪ. ಸರಿ, ನೀ ಹೇಳ್ದಂಗೆ ಮಾಡ್ತೀವಿ ತಗೋ. ನಾನು ಮಾಳವ್ಗೂ ಫೋನ್ ಹಚ್ತೀನಿ. ಮಾಳವ್ಗೆ ನಾನು ಮಾಳವ ಮತ್ತು ಲಲಿತ ಹೋಗಿ ಮಾತಾಡ್ಕೊಂಡು ಬರ್ತೀವಿ. ಏನೆತ್ತ ಅನ್ನೋದು ಮಾತಾಡ್ಕೊಂಡ್ಬಂದು ನಿಮ್ಗೆ ಹೇಳ್ತೀವಿ ತಗೋ ರೆಡಿ ಅಂದ್ರೆ. ಅಷ್ಟು ಮಾಡಿಬಿಡ್ರಿ ಅತ್ತೀರ, ಹೆಂಗೆ ಒಂದು ನಮ್ಮ ಕೃಷ್ಣನ ಜೀವನನೂ ಸರಿ ಹೋದ್ರೆ ಅಷ್ಟು ಸಾಕು. ಸರಿ ಹೇಳಿ ಅಂದ್ರೆ ನಮಗೂ ಇವಾಗ ಅದೇ ಯೋಚನೆ ಇರೋದು. ಸರಿ ಅತ್ತೀರ, ನನ್ನ ಸ್ವಲ್ಪ ಪ್ಯಾಟ್ಯಾಗ ಕೆಲಸ ಐತಿ, ನಾ ಹೋಗಿ ಬರ್ತೀನಿ ರೀ. ನೀವು ಅದು ಏನೇನು ಮಾತುಕತೆ ಐತಿ ನೋಡ್ರಿ ಅದೆಲ್ಲ ಮುಗಿಸ್ಕೊರಿ, ಆಮೇಲೆ ಮನ್ಯಾಗ ಮಾತಾಡಿದ್ರಾತು. ಸರಿ ಹೇಳಿ ಅಂದ್ರೆ ನಾನು ಫೋನ್ ಅಲ್ಲೇ ಒಳಗಡೆನೇ ಬಿಟ್ಟು ಬಂದೀನಿ. ಒಂದೇ ನಿಮಿಷ ಇರ್ತಾವ, ಫೋನ್ ತೊಗೊಂಬರ್ತೀನಿ ನಾನು. ಸರಿ ರೀ ಅಮ್ಮಾರ. ಕೃಷ್ಣ, ನಾ ಹೋಗಿ ನೀರು ಕುಡಿದು ಬರ್ತೀನಿ, ಹೊಲಕ್ಕೆ ಹೋಗೋಣಂತ. ಸರಿ ಅಣ್ಣ. ಕೃಷ್ಣ, ಸವಿತಾನ ನಂಬರನ್ನು ನೀನು ಫೋನಿಗೆ ಕಳಿಸಿರ್ತೀನಿ. ಸವಿತಾ ಫೋನ್ ಹಚ್ಚಿ ಮಾತಾಡ. ಅತಿಯಮ್ಮ, ನಾನಾ? ಇನ್ನೇನು ನಾನು ಮಾತಾಡ್ಬೇಕಾ? ಅದು ಹಂಗಲ್ಲ ಅತಿಯಮ್ಮ, ಒಂದ್ಸಲನೂ ನಾನು ಫೋನಲ್ಲಿ ಅವ್ರ ಜೊತೆ ಮಾತಾಡೇ ಇಲ್ಲಲ್ಲ, ಅದಕ್ಕೆ ನನಗೆ ಒಂಥರ ಮುಜುಗರ ಅನಿಸ್ತೈತಿ. ಸರಿ ಹಂಗಾರ ನಿನಗೆ ಸವಿತಾ ನಂಬರ್ ಕಳಿಸಿರ್ತೀನಿ. ನಾ ಹೆಂಗೋ ಇವಾಗ ಸವಿತಾನ ಮನೆಗೆ ಹೊಂಟೀನಲ್ಲ, ಸವಿತಾಗೂ ನೀನು ಫೋನ್ ನಂಬರ್ ಕೊಡ್ತೀನಿ. ಆಕೆನ ಹಚ್ಚುತ್ತಾಳ, ಅವಾಗಾದ್ರೂ ಮಾತಾಡ್ತೆ. ಸರಿ ಅತಿಯಮ್ಮ, ಹಂಗೆ ಮಾಡ್ರಿ. ಅವ್ರು ಫೋನ್ ಹಚ್ಚಿದ್ರೆ ನಾ ಮಾತಾಡ್ತೀನಿ. ಸರಿನಪ್ಪ, ಆಯ್ತು. ಕೃಷ್ಣ, ನಡಿ ಹೋಗೋಣ. ರೀ, ಉಪವಾಸ ಎಷ್ಟೊತ್ತಿಗೆ ಬರ್ತೀರಿ ನೀವು? ಇವತ್ತು ಸ್ವಲ್ಪ ಕೆಲಸ ಭಾಳ ಐತಿ ಲಲಿತಿ, ಹೊಲದಾಗ ಮುಗಿಸ್ಕೊಂಬರೋದು ಸಂಜೆನ ಆಕೈತೇನ. ನಾನು ಫೋನ್ ಹಚ್ತೀನಿ ಅಂತ ಯಾವುದಕ್ಕೂ. ನೀವು ಈಗ ಹೆಂಗೋ ಸವಿತಾನವ್ರ ಮನೆಗೆ ಹೊಂಟಿರಲ್ಲ, ಹೋಗಿ ಹೋಗಿ ಮಾತಾಡ್ಕೊಂಡೆಲ್ಲ ಬರ್ರಿ. ನೀವು ಬಂದ ಮೇಲೆ ನಾವು ಬರ್ತೀವಂತ. ಸರಿ ಆಯ್ತು ರೀ. ಅಮ್ಮರ ಫೋನ್ ಸಿಗ್ತಾರಿ? ಹ್ಞೂ, ಒಳಗೆ ಇಟ್ಟು ಬಂದಿದ್ದೆ. ನಿಮ್ಮಮ್ಮ ಫೋನ್ ಎಲ್ಲಿ ಇಟ್ಟಿರ್ತಾಳೆ ಏನು, ಲಘುನ ಫೋನೇ ಎತ್ತಂಗಿಲ್ಲ. ಹಲೋ. ಹಲೋ ಮಂಜವ್ವ, ಹೆಂಗೆ ಆರಾಮದೀಯಾ? ಹ್ಞೂ ನಾ ಆರಾಮದೀನಿ ನೋಡು, ನೀನು? ನಾನು ಆರಾಮದೀನಿ ನೋಡು. ಇನ್ನೇನು ನಿಮ್ಮ ಮನೆ ತಲೆ ಬರಾಕುಂತಿದ್ದೆ, ಅಷ್ಟೊತ್ತಿಗೆ ನೀನು ಫೋನ್ ಮಾಡಿದಿ ನೋಡು. ಹೌದನ? ಹಂಗಾರ ನೀನು ಮೊದಲು ಈಗ ಸೀದಾ ಸವಿತಾನವ್ರ ಮನೆಗೆ ಬಂದ್ಬಿಡು. ಏಕೆ ನಮ್ಮ ಲಲಿತ ಒಂದು ಗೆಳತಿ ಅದಾಳಲ್ಲ ಸವಿತವ್ವ, ಅವ್ರ ಮನೆಗೆ ಹೋಗಿರೋ, ನಾವು ಅಲ್ಲಿಗೆ ಬರ್ತೀವಿ. ಅಲ್ಲೊಂದು ಸ್ವಲ್ಪ ಮಾತಾಡೋದೈತಿ ಅವ್ರ ತಲೆಲ್ಲ ಕುತ್ಕೊಂಡು ಮಾತಾಡಿ ಆಮೇಲೆ ಎಲ್ಲರೂ ಸೇರಿ ಇಲ್ಲೇ ನಮ್ಮ ಮನೆಗೆ ಬಂದ್ರಾತು. ಹೌದಾ? ಅಲ್ಲೇ ಅವ್ರ ಮನೆಗೆ ಏನು ಮಾತಾಡೋದೈತಿ? ನಿಂಗೆ ಎಲ್ಲ ವಿಷಯನೂ ಅಲ್ಲೇ ಮನೆಗೆ ಬರ್ತೀಯಲ್ಲ, ಅಲ್ಲೇ ಹೇಳ್ತೀನಂತ. ನೀ ಸೀದಾ ಅಲ್ಲಿಗೆ ಬಂದುಬಿಡು. ನಾನು ಮತ್ತು ಲಲಿತವ್ವ ಇಲ್ಲಿಂದ ಬರಾಕುಂತೀವಿ. ಲಲಿತವನು ಬರಾಕುಂತಾಳನ? ನಾನು ಲಲಿತವ್ವ ಇಬ್ಬರು ಬರಾಕುಂತೀವಿ. ಅದಕ್ಕೆ ನೀನು ಸೀದಾ ಅಲ್ಲಿಗೆ ಬಂದುಬಿಡು. ಅಲ್ಲ, ಮನೆಯಾಗೆಲ್ಲ ಆರಾಮೈತಿಲ್ಲ, ನನ್ನ ಮೊಮ್ಮಗಳು ಆರಾಮದಾಳಿಲ್ಲ, ನೀವೆದಕ್ಕೆ ಇಲ್ಲಿಗೆ ಬರಾಕುಂತೀರಿ? ಏನಾರು ಸಮಸ್ಯೆ ಐತನ ಮನ್ಯಾಗ? ಮತ್ತೆ ಅಯ್ಯ ಮಾಳವ, ಆ ಥರ ಏನೂ ಸಮಸ್ಯೆ ಏನಿಲ್ಲ. ಅಲ್ಲಿ ಅಂತಟಾಗ ಮಾತಾಡೋದೈತಿ ಸವಿತವ್ನವ್ರ ಮನ್ಯಾಗ. ಅದಕ್ಕೆ ನಾನು ಮತ್ತು ಲಲಿತವ್ವ ಇಲ್ಲಿಂದ ಬರಾಕುಂತೀವಿ. ನೀನು ಅಲ್ಲಿಗೆ ಬಾ, ಕುತ್ಕೊಂಡು ಆರಾಮಾಗಿ ಮಾತಾಡನ್ರಿ. ನಿಂಗೆ ಎಲ್ಲ ವಿಷಯ ಗೊತ್ತಾಕೈತಿ. ಆಮೇಲೆ ಬೇಕಾರೆ ಇಲ್ಲಿಗೆ ಬಂದು ಆರಾಮಾಗಿ ಮಾತಾಡ್ಕೊತ ಕುತ್ಕೊಂಡ್ರಾತು. ಸರಿನಾ? ಸರಿ ತಗೋರವ್ವ, ಮತ್ತೆ ನಾನು ಅಲ್ಲಿಗೆ ಬರ್ತೀನಂತೆ. ಬರ್ರಿ, ಎಲ್ಲ ಒಂದು ಒಟ್ಟಿನಲ್ಲಿ ನನ್ನ ಮೊಮ್ಮಗಳನ್ನ ನೋಡಂಗೆ ಅನಿಸ್ಬಿಟ್ಟೈತೆ ಅವ್ವ. ನೋಡಿ ಮಾತಾಡಿದ್ರಾತ. ಸರಿ, ಬರ್ರಿ ಇಡ್ಲ ಹಂಗಂದ್ರೆ ಫೋನು. ಸರಿ ಇಡು. ಅಮ್ಮರ ಏನಂದ್ರೆ ನಮ್ಮಮ್ಮ
ಯವ್ವ ನಿಮ್ಮಮ್ಮಂದು ಅವಸರ ಅಂದ್ರೆ ಅವಸರ ಎಲ್ಲಾನು ಫೋನಾಗ ಹೇಳ್ಬಿಡ್ಬೇಕು. ಏನು ಅಲ್ಲಿ ಬಂದು ಹೇಳ್ತೀನಿ ಅಂದ್ರೆ ಏನಾಯ್ತು, ಏನು ಸಮಸ್ಯೆ ಆಗೈತೆ ನಿಮ್ಮ ಮನ್ಯಾಗ, ನನ್ನ ಮೊಮ್ಮಗಳು ಹೆಂಗದ ಅಂತ ಹೆದರ್ಕೋತ. ಅದಕ್ಕೆ ಏನಿಲ್ಲ ಯವ್ವ, ಏನೂ ಸಮಸ್ಯೆ ಇಲ್ಲ, ಹಂಗೆ ಒಂದು ತಟಗೆ ಮಾತಾಡೋದೈತಿ, ಅದಕ್ಕೆ ಬಾ ಅಂತ ಹೇಳಿನಿ. ಬರ್ತೀನಿ ಅಂದ್ರೆ ನಡಿಯವ್ವ ಲಗುನ ಹೋಗೋಣ, ಇಲ್ಲಾಂದ್ರೆ ನಿಮ್ಮಮ್ಮ ಹೆದರ್ಕೊಂಡು ಇಲ್ಲಿಗೆ ಓಡ್ ಬರೋಕ್ಕೆದಾಳ. ಹೌದು ಅಮ್ಮರ, ಹಂಗೆ ಮಾಡಂಗದಾಳ ನಮ್ಮಮ್ಮ. ಸರಿ ಬರ್ರಿ ಹೋಗೋಣ.